गुरुभ्यो नमः। हरः ओम। गुरुवे सर्वलोकानां विषजे भवरोगिणां विदेशविद्यानां दक्षिणामूर्तये नमः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। त्रैलोक्य संपदालेख्य समुल्लेखनवित्तये सच्चिदानन्दरूपाय शिवाय ब्रह्मणे नमः। यामाहुः सर्वलोकानां प्रकृतिं शास्त्रपारकाः तां धर्मचारिणीं शम्भोः प्रणमामि परां शिवां। पञ्चास्यवदनोद्भूतान् पञ्चतत्त्वाधिनायकान् पञ्चब्रह्मयोनोमे पञ्चाचार्यान् जगद्गुरान्। ओं नमो रोतपतये नमो गणपतये नमः प्रमथपतये नमस्ते अस्तलम्बोदराय एकदन्ताय विघ्नविनाशिने शिवसुताय श्री वरवरदमूर्तये नमो नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। श्रीमन्मः गणाधिपतिदेवताभ्यो नमो नमः। ओं देवताभ्यो नमो नमः। ನಿನ್ನ ಲವರಿಗೆ ನಿನ್ನ ಮೇಲಿರೋ ಪ್ರೀತಿ ನಿಜ ಆಗಿದ್ದಿದ್ರೆ ಇವತ್ತೊಂದು ಬರ್ತಿದ್ದ. ಇನ್ನು ಬರಲ್ಲ. ಹಳೆ ಪ್ರೇಮಿಗಿಂತ ಹೊಸ ಗಂಡನ ಪಾದನೆ ಗತಿ. ಹುಷಾರಿರ್ಬೇಕಿತ್ತು, ಆದ್ರೆ ಏನ್ ಮಾಡೋದು, ಅವ್ರು ನಿಮ್ಮ ಅಮ್ಮ ಅಲ್ವಾ? ಅಗ್ನಿರ್ಭೂತಾನಾಮಧಿಪತಿಃ ಸಮಾವತ್ವಶ್ವಂ ಬ್ರಹ್ಮಣಸ್ಮಿನ್ ಯತ್ರೇ ಶ್ಯಾಮ ಸಸ್ಯಾಂ ಪರೋದಾಯಾಮಸ್ಮಿನ್ ಕರ್ಮಣಸ್ಯಾಂ ದೇವೋತ್ಯಾಗಂ ಸ್ವಾಹ. ಅಯ್ಯೋ, ರಘು ಫೋನ್ ರಿಸೀವೇ ಮಾಡ್ತಾ ಇಲ್ಲ. ಎಲ್ಲಿದ್ದಾನೆ ಅವನು? ಫೋನ್ ರಿಸೀವ್ ಮಾಡಿ ಮಾತಾಡೋಕೆ ಏನಾಗಿದೆ ಅವನಿಗೆ? ದೊಡಮ್ಮ, ನಾನು ನಿನ್ನೆ ತಂದೆ ರಘುಂಕಲಿಗೆ ಫೋನ್ ಮಾಡಿದ್ದೆ. ಅವ್ರು ಫೋನ್ ತೆಗೆದು ಮಾತಾಡಿದ್ರು. ಬೇಗ ಬರ್ತೀನಿ ಅಂದ್ರು ಬಂದೇ ಇಲ್ಲ. ಹೌದಾ? ಅಯ್ಯೋ ದೇವ್ರೆ, ಇದೊಳ್ಳೆ ತೊಂದರೆ ಆಗೋಯ್ತಲ್ಲ. ಈಗೇನಾದರೂ ರಘು ಇಲ್ಲಿಗೆ ಬಂದಿಲ್ಲ ಅಂದರೆ ಸಾಕ್ಷಿ ಮದುವೆ ಆ ಕಮಲ್ ಜೊತೆ ನಡೆದು ಹೋಗುತ್ತೆ. ರಘು ಸಾಕ್ಷಿನ ಪ್ರೀತಿಸೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಆಮೇಲೆ ಯಾರನ್ನ ದೂರಿ ಏನು ಪ್ರಯೋಜನ? ಛೇ, ಏನು ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ದೊಡಮ್ಮ, ಅಂಜಲಿ ಕೈಲಿ ಮ್ಯಾಜಿಕ್ ಮಾಡಿಸಿ ರಘುಂಕಲ್ ಎಲ್ಲಿದ್ದಾರೆ ಅಂತ ನೋಡಕ್ಕೆ ಹೇಳ. ವೆರಿ ಗುಡ್ ಐಡಿಯಾ ಲಡ್ಡು. ಮೊದಲು ಆ ಕೆಲಸ ಮಾಡು. ಅಂಜಲಿ ಪುಟ್ಟಿಗೆ ಮ್ಯಾಜಿಕ್ ಮಾಡಿ ರಘು ಎಲ್ಲಿದ್ದಾನೆ ಅಂತ ತಿಳ್ಕೊಳಕ್ಕೆ ಹೇಳು. ಅಂಜಲಿ, ಪ್ಲೀಸ್ ಅಂಜಲಿ, ಸಾಕ್ಷಿಯತೆಗೋಸ್ಕರ ಮ್ಯಾಜಿಕ್ ಮಾಡಿ ರಘುಂಕಲ್ ಎಲ್ಲಿದ್ದಾರೆ ಅಂತ ಹೇಳ್ತೀಯಾ? ಅದಕ್ಕೆ ಸದ್ಯ ಲಡ್ಡು ಅಣ್ಣ, ನಾನು ದೊಡ್ಡಪ್ಪಂಗೆ ಬರೀ ಪ್ರಾಮಿಸ್ ಮಾಡಿದ್ದೀನಲ್ಲ ಮ್ಯಾಜಿಕ್ ಮಾಡಲ್ಲ ಅಂತ. ದೊಡಮ್ಮ, ಅಂಜಲಿ ದೊಡ್ಡಪ್ಪಂಗೆ ಪ್ರಾಮಿಸ್ ಮಾಡಿದ್ದೀನಿ ಮ್ಯಾಜಿಕ್ ಮಾಡಲ್ಲ ಅಂತ ಹೇಳ್ತಿದ್ದಾಳೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಆ
ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.